ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈತಪ್ಪಿದೆ. ಅಲೋಕ್ ವಿಶ್ವನಾಥ್ ಬೆಂಬಲಿಗರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಮತ್ತೆ ಗೋ ಬ್ಯಾಕ್ ಘೋಷಣೆಯಾಗ್ತಾ ಇದೆ. ಬಿಜೆಪಿಯಲ್ಲಿ ಮತ್ತೆ ಗೋ ಬ್ಯಾಕ್ ಅಭಿಯಾನ ಆಗ್ತಾ ಇದೆ ಅಂತ ಘೋಷಣೆ ಕೂಗಿದ್ದಾರೆ. ನೆಲಮಂಗಲದ ಮಾದನಾಯಕನಹಳ್ಳಿ ಬಳಿ ಪ್ರತಿಭಟನೆಯನ್ನ ನಡೆಸಿದ್ದು, ಬಿಜೆಪಿಯಿಂದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಟಿಕೆಟ್ ಘೋಷಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರತಿಭಟನೆ ಆರಂಭವಾಗಿದೆ. ಗೋ ಬ್ಯಾಕ್ ಡಾಕ್ಟರ್ ಕೆ ಸುಧಾಕರ್ ಎನ್ನುವಂತಹ ಘೋಷಣೆ ವ್ಯಕ್ತವಾಗ್ತಾ ಇದ್ದು, ಬೇಕೇ ಬೇಕು, ನ್ಯಾಯ ಬೇಕು ಎನ್ನುವಂತಹ ಘೋಷವಾಕ್ಯಗಳು ಮುಳುಗಿವೆ. ಯಲಹಂಕ ಶಾಸಕ ವಿಶ್ವನಾಥ್ ಪುತ್ರ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ನೀಡುವಂತೆ ಆಗ್ರಹದ ಕೂಗು ಕೇಳಿ ಬರ್ತಾ ಇದ್ದು, ನೂರಾರು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ವ್ಯಕ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಕಾರ್ಯಕರ್ತರು ನುಗ್ಗಿದ್ದು, ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆಯನ್ನ ನಡೆಸಿದ್ದಾರೆ. ಕಾಲ್ನಡಿಗೆಯಲ್ಲಿ ತೆರಳಿ ಪ್ರತಿಭಟನೆಯನ್ನ ನಡೆಸಿದ್ದು, ಇದರಿಂದಾಗಿ ಸರ್ವಿಸ್ ರಸ್ತೆಯೆಲ್ಲ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. भारतीय जनता पार्टी की नरेंद्र मोदी की बोलो भारत माता की भारतीय जनता पार्टी की नरेंद्र भारतीय जनता पार्टी की नरेंद्र मोदी की ಯಡಿಯೂರಪ್ಪನವರಿಗೆ ಎಂಎಲ್ಎ ವಿಶ್ವನಾಥ್ ಅವರಿಗೆ ಬಡವರ ಬಂಧು ಎಂಎಲ್ಎ ವಿಶ್ವನಾಥ್ ಅವರಿಗೆ ಸಾಲಿನಿಂದ ಟಿಕೆಟ್ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಮೇಲೆ ನಾವು ಪ್ರಚಾರವನ್ನು ಮಾಡಿದ್ದೀವಿ. ಮತ್ತೆ ಇಲ್ಲಿ ಎಲ್ಲ ಕ್ಷೇತ್ರದ ಬಿಜೆಪಿಯ ಪದಾಧಿಕಾರಿಗಳು, ಆ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು, ಬಿಜೆಪಿ ಮುಖಂಡರುಗಳು ಕೂಡ ನಮ್ಮ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಶಿಫಾರಸು ಕೂಡ ಮಾಡಿದ್ದಾರೆ. ಇಲ್ಲೇನೋ ನಮ್ಮ ಬಿಜೆಪಿಯಲ್ಲಿ ಒಂದು ಸಿದ್ಧಾಂತಗಳಿದ್ದಾವೆ. ತಳಮಟ್ಟದಿಂದ ಅಭಿಪ್ರಾಯವನ್ನು ಕೇಳ್ತಕ್ಕಂಥದ್ದು ಸಿದ್ಧಾಂತ ಇದೆ. ಎಲ್ಲ ಅಭಿಪ್ರಾಯನೂ ಕೂಡ ಅಲೋಕ್ ವಿಶ್ವನಾಥ್ ಪರವಾಗಿ ಬಂದಿದ್ರು ಕೂಡ ಸಮೀಕ್ಷೆಯಲ್ಲೂ ಕೂಡ ಅಲೋಕ್ ವಿಶ್ವನಾಥ್ ಗೆಲ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಕೂಡ ನಂಬಿಕೆ ವ್ಯಕ್ತಪಡಿಸಿದ್ರಿಂದ ನಾವೆಲ್ಲ ನಂಬಿಕೆ ಇತ್ತು ನಮಗೆ. ಯಾಕೆಂದ್ರೆ ಅಲೋಕ್ ವಿಶ್ವನಾಥ್ ನಮ್ಮ ವಿಶ್ವನಾಥ್ ಜೊತೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಹಲವಾರು ಇದರೊಳಗೆ ಸದಸ್ಯರ ಕೆಲಸ ಮಾಡಿದ್ದಾರೆ. ಮತ್ತೆ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಲ್ಲೂ ಕೂಡ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೂಡ ಅವರು ಎಜುಕೇಶನ್ ಪಡ್ಕೊಂಡಿದ್ದಾರೆ. ಇಲ್ಲ ಒಂದ್ ಕಡೆ ಅವರಿಗೆ ಮುಂದಿನ ನಡೆ ಏನಿಲ್ಲ. ಈಗ ನಮಗೆ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇದು ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ತಪ್ಪಿಸಿರುವುದು ವರಿಷ್ಠರ ವಿರುದ್ಧವಾಗಿ ನಾವು ನೋವಿನಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದೆಲ್ಲ ಒಂದು ಕಡೆ ನಮಗೆ
ಮೋದಿ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಮೋದಿಯವರು ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಬೇಕು, ಆ ವಿಚಾರದಲ್ಲೂ ಕೂಡ ಮನಸ್ಸಲ್ಲಿದೆ. ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಮುಂದಿನ ನಡೆ ಏನು ನಮ್ಮ ವಿಶ್ವನಾಥ್ ಅವರು ನಮಗೆ ತಿಳಿಸ್ತಾರೆ. ಅವ್ರೂ ಕೂಡ ನಾವು ಕೇಳಿಲ್ಲ ಇಲ್ಲಿ. ಅವ್ರು ಇಂಥ ವಿಚಾರ ನಮಗೆ ಸಹಾಯನೂ ಮಾಡೋದಿಲ್ಲ. ಆದರೂ ಕೂಡ ಟಿಕೆಟಲ್ಲಿ ಅನ್ಯಾಯ ಆಗಿರೋದ್ರಿಂದ ನಮಗೆ ಲೋಕಸಭೆ ಟಿಕೆಟ್ ಕೊಟ್ಟು ನಂಬಿಕೆ ನಮಗೆ ಲೋಕ ವಿಶ್ವನಾಥ್ ಅವರಿಗೆ ಕೈ ತಪ್ಪಿದ್ರಿಂದ ಈ ಭಾಗದ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಸೇರಿ ಇವತ್ತಿಲ್ಲಿ ನೊಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಸುಧಾಕರ್ ಅವರನ್ನು ಗೋ ಬ್ಯಾಕ್ ಅನ್ನೋ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಷ್ಟೇ ನಮ್ಮ ವಿಚಾರಗಳು, ಬಿಟ್ಟು ಬೇರೆ ಬಿಜೆಪಿ ಪ್ರಶ್ನೆ ಅಲ್ಲ. ಬಿಜೆಪಿ ದುಡಿದವರಿಗೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ ಇರ್ತಕ್ಕಂಥದ್ದು. ಈಗ ನಮ್ಮ ಪ್ರಕಾಶ್ ಗೌಡರು ಮಾತಾಡಿದಾಗೆ ಸುಮಾರು 3-4 ತಿಂಗಳಿಂದ ಪಕ್ಷ ಸಂಘಟನೆ ಮಾಡಿ ಇವರು 6 ತಿಂಗಳ ಮುಂಚೆ ಓಡಾಡಬೇಕಾಯ್ತು. ಸುಧಾಕರ್ ಅವರು ನಮಗೆ ಬೇಡ ಅಂತ ಹೇಳ್ತಿದ್ವಿ. ಎಲ್ಲ ಕ್ಷೇತ್ರಗಳಿಗೂ ಹೋಗಿ ಮುಖಂಡರನ್ನು ಭೇಟಿ ಮಾಡಬೇಕಾಗಿತ್ತು, ಬಿಜೆಪಿ ಪದಾಧಿಕಾರಿಗಳನ್ನು ಭೇಟಿ ಮಾಡಬೇಕಾಗಿತ್ತು. ನನ್ಗೆ ಆಸೆ ಇದೆಯಪ್ಪ, ನಿಂತ್ಕೋತಾ ಇದ್ದೀವಿ, ನಮ್ಗೆ ಸಹಾಯ ಮಾಡಿದ್ದು ಕೇಳಬೇಕಾಗಿತ್ತು. ಯಾವುದೂ ಮಾಡ್ತೀರಾ. ಕೊನೆ ಒಂದು 15 ದಿವಸದಲ್ಲಿ ಬಂದು ಇವೆಲ್ಲ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ. ಅವರು ಏನೇನು ಅವರ ನಡೆ ಹೇಗಿತ್ತು ಅಂತ ಗೊತ್ತಿದೆ ನಿಮಗೆ. ಅವ್ರೇನಾದ್ರು ನಿಲ್ಲಿಸಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ನಮ್ಮ ಶಾಸಕ ಯಶವಂತರಾವ್ ಅವರು ಅದಕ್ಕೆ ಸಹಮತ ವ್ಯಕ್ತಪಡಿಸ್ತಾ ಇದ್ರು. ನಾವೀಗಾಗಲೇ ಕಾರ್ ರ್ಯಾಲಿ ಮಾಡಿದ್ದೀವಿ, ಬೈಕ್ ರ್ಯಾಲಿ ಮಾಡಿದ್ದೀವಿ. ನೆಲಮಂಗಲ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಇಡೀ 8 ವಿಧಾನಸಭಾ ಕ್ಷೇತ್ರ ಸುತ್ತಿದ್ದೀವಿ. ಅದೆಲ್ಲ ಅಭಿಪ್ರಾಯ ಸಂಘಟನೆ ಕೇಳಿದ್ದೀವಿ. ಎಲ್ಲ ಅಭಿಪ್ರಾಯಗಳು ಅಲೋಕ್ ವಿಶ್ವನಾಥ್ ಪರ ಇರೋದ್ರಿಂದ ನಾವು ಧೈರ್ಯವಾಗಿ ಟ್ವೀಟ್ ಕೊಡ್ತೇವೆ ಅಂತ ನಂಬಿಕೆ ಮೇಲೆ ನಾವು ಇವತ್ತು ಮುಂದೆ ಬಂದಿದ್ದೀವಿ. ಇಲ್ಲೊಂದು ಕಡೆ ಅನ್ಯಾಯ ಆಗಿದೆ. ಬಿಜೆಪಿ ನಮ್ಮ ವರಿಷ್ಠ ಮಂಡಳಿ ನಮಗೆ ಅನ್ಯಾಯ ಮಾಡಿದೆ ಅಂತೇಳಿ ಈಗ ಹೇಳಿಸಿ ಇಷ್ಟಪಡ್ತೇನೆ. ಅದು ಎಲ್ಲೂ ಕೂಡ ನಾವು ಮೋದಿ ಪರವಾಗಿರ್ತೀವಿ. ಡಾಕ್ಟರ್ ಉದ್ದಂಡಯ್ಯ ಅಂತೇಳಿ ಜಿಲ್ಲಾ ಪಂಚಾಯತ್ ಮೆಂಬರ್. ಇಡೀ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಅಷ್ಟು ಕಾರ್ಯಕರ್ತಿದ್ದಾರೆ. ಎಲ್ಲರೂ ವಿಶ್ವನಾಥ್ ಸಾಹೇಬ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡೋಣ, ಇಲ್ಲಾಂದ್ರೆ ಮನೆಗಿರೋಣ ಅಂತ ಹೇಳ್ತಾ ಇದ್ದಾರೆ. ನಾವಂತೂ ಕೆಲಸ ಮಾಡೋಣ. ನಾವು ಏನು ಸಮಯ ಕಷ್ಟ ಬಿಜೆಪಿಲಿ ಕಷ್ಟಪಟ್ಟವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ಸೆಂಟ್ರಲ್ನಿಂದ ಬಂದು ನೋಡ್ತಾರ. ಇಲ್ಲಿರೋ ಲೋಕಲ್ ಲೀಡರ್ಗಳು ಹೋಗಿ ಅವ್ರ ಮಾತು ಕೇಳ್ಕೊಂಡು ಕೆಲಸ ಬ್ಯಾಡ್ಜಿಲ್ದವ್ರಿಗೆಲ್ಲ ಸೀಟ್ ಕೊಟ್ಟರೆ ಒಬ್ಬ MLA ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಿಲ್ಲ. ಇವತ್ತು MP ಎಲೆಕ್ಷನ್ ಅಲ್ಲಿ ಬಂದು ಎಲ್ಲಿ ಗೆಲ್ತಾನೆ? ಯಾರಿಗೆ ಪರಿಚಯ ಇದೆ? ಅಯ್ಯಪ್ಪ, ಎಲ್ಲಿ ನಾವು ಸ್ಪಂದಿಸಕ್ಕಾಗ್ತದೆ? ಕಾರ್ಯಕರ್ತರು ಸುಧಾಕರ್ ಏನ್ ಕೆಲಸ ಮಾಡ್ತಾರೆ? ಅವ್ರ ಕ್ಷೇತ್ರದಲ್ಲಿ ಏನ್ ಮಾಡೋರು ಗೊತ್ತಿಲ್ಲ. ನಾವು ಹೋಗಿಲ್ಲ ಆ ಕಡೆ. ನಾವ್ ಮಾಡಲ್ಲ. ನಾವ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನಮ್ ಬೆಂಬಲ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಯಾಕೆ ಸಮಯ ಪಕ್ಷಕ್ಕೋಸ್ಕರ ಯಾಕೆ ದುಡಿಬೇಕು? 4 ಟರ್ಮ್ ನಮ್ ಸಾಹೇಬ್ರು ಗೆದ್ದಾಗಿಂದ ಮೋದಿಗೋಸ್ಕರ ನಾವು ತಲೆ ಕೆಡ್ಸ್ಕೊಂಡು ಇಡೀ ನಮ್ಮ ಮೋದಿ ಬೇಕು, ನಮ್ಮ ಇಡೀ ನಮ್ಮ ದೇಶಕ್ಕೆ ಅವರೇ ನಮಗೆ ರಾಜರ ತರ ಇರಬೇಕು ಅಂತ ನಾವು ಇಷ್ಟಪಡ್ತಾ ಇರೋದು. ಆದ್ರೆ ಮೋದಿಯವ್ರಿಗೆ ಮೋಸ ಮಾಡ್ತಾ ಇರೋದು ಇದು. ಯಾರನ್ನು ತಗೊಂಬಂದು ಓಟ್ ಹಾಕ್ತಾರೋ ಸಮಯ ಎಲ್ಲೋ AC ಕೂತಿರೋರ್ಗು, AC ಓಡಾಡೋರಿಗೆ ಒಂದು ಕೆಲಸ. ಇವತ್ತು ಒಂದು ಸಣ್ಣ ಕೆಲಸ ಹೇಳಿದ್ರು ವಾಣಿ ಮೇಡಮ್ ಆಗಲಿ, ಅವ್ರ ಮಗ ಆಗಲಿ, ವಿಶ್ವನಾಥ್ ಸಾಹೇಬ್ರಾಗ್ಲಿ, ಒಂದು ಸಣ್ಣ ಕಾರ್ಯಕರ್ತ ಮನೆಗೆ ಕರೆದ್ರೆ ಬಂದು ಕೆಲಸ ಮಾಡ್ಕೊಂಡು ಹೊರಟೋದ್ರೆ. ನಾವು ಹೋಗಿದ್ದು ಸುಮಾರು 2,500 ಕಾರು. ಈ ಎಲೆಕ್ಷನ್ ಇನ್ನ ಅನೌನ್ಸ್ಮೆಂಟ್ ಆಗಿರ್ಲಿಲ್ಲ. 8 ಕ್ಷೇತ್ರದಲ್ಲಿ ಒಬ್ಬ 2,500 ಕಾರಲ್ಲಿ ಬಂದಿದ್ರು, ಒಬ್ಬರಾದ್ರೂ ಮಿಸ್ ಆಗಿಲ್ಲ. ಕೊನೆವರೆಗೂ ಇದ್ದು ಹೋಗಿದ್ದಾರೆ. ಅಯ್ಯಪ್ಪನ ಮಕ್ಕ ನೋಡ್ಕೊಂಡ್ ಬಂದಿದ್ರ? ಇಲ್ಲ ಮೋದಿ ಯಾವಾಗೂ ಬಂದು ಇದ್ ಮಾಡ್ತಾ ಇದ್ರ? ಮೋದಿ ಕೇಳ್ಬೇಕು, ಇದನ್ನ ಬರ್ಬೇಕು. ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಅವ್ರ ಅಭಿಪ್ರಾಯ ತಿಳ್ಕೊಬೇಕು. ಯಾರೋ ಲೀಡರ್ಗಳು ಮಾತು ತಿಳ್ಕೊಂಡ್ರೆ ಆಗಲ್ಲ. ಇಲ್ಲಿ ನಮ್ಮ M.H. ಪ್ರಕಾಶ್ ಗೌಡ ಅದಕ್ಕೋಸ್ಕರ ತಿರ್ಗಾ ಸುಧಾಕರ್ನೇ ಇದೇ ತರ ತಂದ್ಬಿಟ್ಟು ನಾವು ತಿರ್ಗಾ ಚಿಪ್ಪತ್ಕೊಂಡು ಓಡ್ಬೇಕು. ಇಲ್ಲಿಂದ ಚಿಪ್ಪತ್ಕೊಂಡೆ ಓಡೋದು ನಾವು. ಈ ಕೊರೋನಾ ಟೈಮಲ್ಲೇ ಕಳ್ತನ ಮಾಡಿರೋ ಇನ್ನು ನಾವು ಚೆನ್ನಾಗಿದ್ದಾವ ಬಂದು ಕಳ್ತನ ಮಾಡಲ್ವಾ? ಬೇಡ ಬಿಡ್ರಿ, ನಮ್ಮ MLA ಕೊಡ್ರಿ, ಇಲ್ಲ ಅವ್ರ ಮಗನಿಗೆ ಕೊಡ್ಲಿ ಬಿಡ್ರಿ. ನಮ್ಮ MLA ಯುವಕರು ಇದಾರೆ, ಬೇಡ ಬಿಡಿ. ನಾನ್ ಹೇಳ್ತಿರೋದು ನಮ್ ಕಷ್ಟ ಸುಖ ಒಬ್ಬೊಬ್ರು ಬಡವ್ರ ಮನೆಗೆ ಹೋಗಿ ನಿಮ್ ಕಷ್ಟ ಏನು, ನಿಮ್ ಸುಖ ಏನು ಕೇಳೋರು ಕೊಡ್ಲಿಕ್ಕೆ ಇದು ಎಲೆಕ್ಷನ್ ಟೈಮ್ ಅವ್ರು ಕೊಡ್ಲಿ ಬಿಡ್ರಿ. ಇದು ಯಾವತ್ತು ಇಲ್ಲಂಗ ಇವತ್ತು ಬಂದ್ಬಿಟ್ಟು ನಾನು ಎಲೆಕ್ಷನ್ ನಿಂತ್ಕೋತೀನಿ ಅಂದ್ರೆ ನಾವೊಂದು ಸುಧಾಕರ್ ಸಪೋರ್ಟ್ ಮಾಡಲ್ಲ. ಬೇಡ ಸರ್, ನನಗೆ ಬೇಕಾಗಿಲ್ಲ. ನಮ್ಗೆ ನಮ್ ಕಷ್ಟ ಸುಖ ನೋಡೋರು ಬೇಕಲ್ಲ. ಸಚಿವರಾಗ ಅವ್ರೆಲ್ಲ ನೋಡೋರು ನೋಡಿರ್ಬೋದು, ನಮ್ಗೇನ್ ನೋಡಿಲ್ಲ ಅವ್ರು. ಯಾಕೆ ನೋಡಿದ್ರ? ನಮ್ಮ MLA ಸಾಹೇಬ್ರು ನಮ್ ಕಷ್ಟಕ್ಕಾಗಿರೋದು. ಕೊರೋನಾ ಟೈಮಲ್ಲಿ ನಮ್ ಕಷ್ಟ ಏನು ಸುಖ ಏನು ಬಂದು ಎಲ್ಲಾರ್ಗು ಕಿಟ್ ಅಂತ ಎಲ್ಲ ವಿತರಣೆ ಮಾಡಿರೋದು ಅವ್ರೆ. ನಮಗ್ ಬಿಜೆಪಿ ಅಂದ್ರೆ ಇಷ್ಟ, ನಮಗ್ ಮೋದಿಜಿ ಬರ್ಬೇಕು ಅಂದ್ರೂ ಇಷ್ಟ. ಇವ್ರು ಸುಧಾಕರ್ ಬಂದು ಅಂದ್ರೆ ಬಿಜೆಪಿನೂ ಇರಲ್ಲ, ಮೋದಿಜಿನೂ ಇರಲ್ಲ. ವಿಶ್ವನಾಥ್ ಅವ್ರು ಹೇಳಿದ್ರೆ ಸಪೋರ್ಟ್ ಮಾಡ್ತೀರಾ ಅಂತ ಸುಧಾಕರ್ಗೆ? ನಾವ್ ಮಾಡಲ್ಲ. ನಮ್ಗೆ ಅವ್ರಿಗೆ ಹೇಳ್ಬಿಟ್ಟಿದೀವಿ, ನಾವ್ ಮಾಡೋದೇ ಇಲ್ಲ. ನಾನ್ ಫಸ್ಟ್ ಆಕಾಶ ಅಣ್ಣಂಗೆ ಹೇಳಿದೀನಿ, ನಮ್ ದೊಡ್ಡ ಮನೆ ಹುಡುಗನ್ಗೆ ಹೇಳಿದೀನಿ, ನಾವೊಂದು ಸುಧಾಕರ್ಗೆ ಸಪೋರ್ಟ್ ಮಾಡಲ್ಲ. ನನ್ನ ಹೆಸರು ಶೈನಿ ಅಂತ. चलो चलो कैसे का चिपड़ा पर चलो ले लो गो बैक गो बैक गो बैक गो बैक
Go back, go back. Sudhakar, go back. Sudhakar, Sudhakar. Sudhakar, go back. Beke ಬೇಕು. ಬೇಕು. Beke ಬೇಕು. ಬೇಕು. Beke ಬೇಕು. ಬೇಕು. ಪ್ರಪಂಚಕ್ಕೆ ಸ್ಥಾನ ಕೇಂದ್ರ ಸರ್ಕಾರ